ಅರಸೇನಾ ಪಡೆ ನಿವೃತ್ತ ಯೋಧರ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಪದಾಧಿಕಾರಿಗಳಿಂದ ಮಾಜಿ ಪ್ರಧಾನಿ ಕೇಂದ್ರ ಸಚಿವರ ಭೇಟಿ. ಹಾಸನ ಜಿಲ್ಲೆಯ ಅರಸೇನಾ ಪಡೆ ನಿವೃತ್ತ ಯೋಧರ ಸಂಘದ ವತಿಯಿಂದ ಜಿಲ್ಲಾಧ್ಯಕ್ಷ ಪಿಆರ್ ನಾಗೇಶ್ ನೇತೃತ್ವದಲ್ಲಿ ದೆಹಲಿಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹಾಗೂ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿ ಮಾಡಿ ನೂತನವಾಗಿ ನಿರ್ಮಿಸಿರುವ ಕಟ್ಟಡಕ್ಕೆ ಕ್ಯಾಂಟೀನ್ ಮತ್ತು ಸಿಜಿಎಚ್ಎಸ್ ಆಸ್ಪತ್ರೆ ಹಾಗೂ ಇತರ ಬೇಡಿಕೆ ಈಡೇರಿಸುವಂತೆ ಮನವಿ ಪತ್ರ ಸಲ್ಲಿಸಿದ್ರು. ಮನವಿ ಸ್ಪಂದಿಸಿದ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ಕೇಂದ್ರ ಸಚಿವರಾದ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಭರವಸೆ ನೀಡಿರುವುದಲ್ಲದೆ ನೀವುಗಳು ದೇಶ ಸೇವೆಗಾಗಿ ಇಡೀ ಜೀವನವನ್ನ ಮೀಸಲಾಗಿರಿಸಿದ್ದೀರಿ. ನಿಮ್ಮ ಕೆಲವು ಬೇಡಿಕೆ ತಕ್ಷಣ ಜಾರಿಗೆ ಬರುವಂತೆ ಸಂಬಂಧಪಟ್ಟ ಮಂತ್ರಿಗಳ ಜೊತೆ ಮಾತನಾಡುವುದಾಗಿ ತಿಳಿಸಿದ್ರು. ಎಚ್ಎಸ್ಎನ್ ಸುದ್ದಿವಾಹಿನಿ ಜೊತೆ ಮಾತನಾಡಿದ ನಿವೃತ್ತ ಅರಸೇನಾ ಪಡೆ ಜಿಲ್ಲಾಧ್ಯಕ್ಷ ನಾಗೇಶ್ ಅವರು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ನಮ್ಮ ಸಂಘದ ಕಟ್ಟಡ ಉದ್ಘಾಟನೆಗೆ ಬಂದ ಸಂದರ್ಭದಲ್ಲಿ ಬೇಡಿಕೆ ಮುಂದಿಡಲಾಗಿತ್ತು. ಅವರು ಸಂಘದ ಕೆಲವರು ದೆಹಲಿಗೆ ಬನ್ನಿ, ನಿಮ್ಮ ಬೇಡಿಕೆಯನ್ನ ತಕ್ಷಣ ಜಾರಿಗೆ ಬರುವಂತೆ ಸಂಬಂಧಪಟ್ಟ ಮಂತ್ರಿಗಳ ಜೊತೆ ಮಾತನಾಡುತ್ತೇನೆ ಎಂದು ಹೇಳಿದರು. ಅದರಂತೆ ನಾವು ಹಾಸನ ಶಾಸಕರಾದ ಸ್ವರೂಪ್ ಅವರ ಜೊತೆ ಕುಮಾರಸ್ವಾಮಿ, ಮಾಜಿ ಪ್ರಧಾನಿ ದೇವೇಗೌಡರು, ಪ್ರಹ್ಲಾದ್ ಜೋಶಿ, ಸಂಸದ ಡಾಕ್ಟರ್ ಮಂಜುನಾಥ್ ಹಾಗೂ ನಿಖಿಲ್ ಕುಮಾರಸ್ವಾಮಿ ಭೇಟಿ ಮಾಡಿ ನಮ್ಮ ಬೇಡಿಕೆ ಮುಂದಿಟ್ಟಿದ್ದು ನಿಮ್ಮೆಲ್ಲ ಬೇಡಿಕೆ ಈಡೇರಿಸುವುದಾಗಿ ಭರವಸೆ ನೀಡಿದ್ದಾರೆ. ಅವರ ಭೇಟಿ ಸಂತಸ ತಂದಿದೆ ಎಂದು ತಿಳಿಸಿದ್ರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಎಂಜಿ ರಮೇಶ್, ಯು ನಾರಾಯಣಪ್ಪ, ನಾಗಪ್ಪ ಹಾಗೂ ಇತರರು ಉಪಸ್ಥಿತರಿದ್ದರು. ಯಾಕೆಂದರೆ ಬೆಂಗಳೂರಲ್ಲಿ 250 ಸೆಂಟ್ರಲ್ ಗೌರ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ಸ್ ಇದೆ. ಆಮೇಲೆ ಸುಮಾರು 3.5 ಲ್ಯಾಕ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದಾರೆ. ಅದಕ್ಕೇ 10-11 ಇದೆ ಈಗ ಬೆಂಗಳೂರಲ್ಲಿ. 12 ಸರ್, ಇದು ಸರಿ ಇಲ್ಲ, 11 ಇನ್ನೊಂದು ಸರ್. ಸೊ ದೆನ್ ಇನ್ನೂ 5 ಬೇಕು. ಅದೇ ಸೈಜ್ ಆಫ್ CGHS ಬೆನಿಫಿಷರಿಗೆ ಹೈದರಾಬಾದು, ಚೆನ್ನೈನಲ್ಲಿ 15 ಇದೆ, ಬೆಂಗಳೂರಲ್ಲಿ 11 ಇದೆ, ಇನ್ನೊಂದು 4-5 ಬೇಕು ಅಂತ ಹೇಳಿದ್ವಿ. ಈಗ ಹಾಸನ್ಗೊಂದು ಬೇಕು. ನಮ್ಮಲ್ಲೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಇದ್ದಾರೆ ಬೇಕು. ಓಕೆ, ನಾವು ಎಕ್ಸ್ಪ್ಯಾರಾಮಿಲಿಟರಿ ಅವರೆಲ್ಲ ನಾವೆಲ್ಲ ಕಾರ್ಡ್ ಹೋಲ್ಡ್ರು. CGHS ಕಡಿಮೆ ಅಂದರೆ 5,000-6,000 ಜನ ನಾವುಗಳೇ ಇದ್ದೀವಿ. ನಮಗೆ ತುಂಬ ಪ್ರಾಬ್ಲಮ್ ಆಗಿದೆ. ನಮಗೆ ಏನಾದರೂ ಕಾಯಿಲೆ ಕಸಾಲು ಬಂತು ಅಂತಂದರೆ ಅಲ್ಲಿಂದ ಬೆಂಗಳೂರಿಗೆ ಕರ್ಕೊಂಡು ಹೌದು, ಅಲ್ಲಿ 24 ಕಡೆ ಅವ್ರೋಗಿ ರೆಫರಲ್ ಜಾಸ್ತಿ ಇದೆ. ಅವರು ಇನ್ವೆಸ್ಟಿಗೇಷನ್ಗೆ ಇಡ್ತಾರೆ. ಆಮೇಲೆ ಇನ್ನು ಬೇಕು ಅಂದರೆ ಇನ್ನು 2-3 ಸರಿ ಇದನ್ನೆಲ್ಲ IAS ಆಫೀಸರೇ ನಮ್ಮ ಹತ್ರ ಬರ್ತಾರಲ್ಲ, ಅವರು ಸರ್ವೀಸಲ್ಲಿದ್ದಾಗ ಅವರೇ ಬೇಡ ಅಂದಿರ್ತಾರೆ. ಇವೆಲ್ಲ ರಿಟೈರ್ ಆದಮೇಲೆ ಅಯ್ಯೋ ಪ್ರಾಬ್ಲಮ್ ಅದೇ. ಹಾಗಾಗಿ ನಮಗೆ ಈಗ ಇದು ಪ್ರಪೋಸಲ್ ಇಷ್ಟು ಜಾಸ್ತಿ ಪ್ರಪೋಸಲ್ ನಮ್ಮದೊಂದು ಸೇರಿಸ್ಬಿಡಿ ಸರ್, ಅದರಲ್ಲಿ ಲಾಸ್ಟ್ ಮಾಡಿ. ನಾನು ಪಾರ್ಲಿಮೆಂಟ್ just middle committee, sir, health committee. They'll look forward to Ministry of Health and we will follow. ಆ್ಯಕ್ಚುಲಿ 5 ಸೆಂಟರ್ಸ್ಗೆ ಬ್ಯಾಂಗ್ಳೂರ್ ಹೇಳಿದೆ. ಪಾರ್ಲಿಮೆಂಟ್ ಸ್ಟ್ಯಾಂಡಿಂಗ್ ಕಮಿಟಿಲಿ ನಾನು ಮಾತಾಡ್ತೀನಿ. ನಾನು ಪಾರ್ಲಿಮೆಂಟ್ ಸ್ಟ್ಯಾಂಡಿಂಗ್ ಕಮಿಟಿಯನ್ನು ಹೇಳ್ತಿದ್ದೀನಿ. ಕೊಲ್ಲಂ, ಕೇರಳ, This is sanction Simoga Mangaluru, this Ambedkar Sagarnagar. ಆಲ್ರೆಡಿ ರನ್ನಿಂಗ್ ಇದು ಪ್ರೊಫೆಸರ್ ಇಟ್ಟಿದ್ದಾರೆ. ಇಷ್ಟು ಕೊಡಲಿಕ್ಕೆ ಅಪ್ರೂವ್ಡ್ ಬೈ ಅಪ್ರೂವ್ ಈಗ ಆಗಿದೆ. ಸಹಕಾರಿ ನಗರಕ್ಕೆ ಇದಕ್ಕೆ ಇದೆಯಲ್ಲ, ಅದಕ್ಕೆ ಕಾರಣ ಅವರು all three. ನಮ್ಮ ಉಡುಪಿನೂ ದೂರ ಸರ್, ಮಂಗಳೂರು ದೂರ, ಬೆಂಗಳೂರು ದೂರ. ತುಮಕೂರು ಅಂತಂದರೆ
ಇದೇ ಥರ ಫ್ರೀ ಮಾಡಿಸ್ಬೇಕು. ಇಲ್ಲ ಫೋಟೋ ಸರ್ ಧನಂಜಯ್ ಸರ್ ಕೊಟ್ಟಿದ್ದ ಲೆಟರ್ನ ಕುಮಾರಸ್ವಾಮಿ ಅವರು ಇಸ್ಕೊಂಡು ಸಿ ಎ ಎಸ್ ಎಫ್ಗೆ CLMS ಸಿಗುವ ಬಗ್ಗೆ ಲೆಟ್ರು ನನ್ನ ಕೈಗೆ ಧನಂಜಯ್ ಸರ್ ಕಳಿಸಿದ್ರು. ಅದನ್ನು ಕುಮಾರಸ್ವಾಮಿ ಅವರು PAಗೆ ಕುಮಾರಸ್ವಾಮಿ ಅವರು ಕೊಟ್ಟು ಹೋಮ್ ಮಿನಿಸ್ಟ್ರಿಗೆ ಫಾರ್ವರ್ಡಿಂಗ್ ಲೆಟರ್ ಮಾಡಿ ಕಳಿಸೋದಕ್ಕೆ ಹೇಳಿದ್ದಾರೆ. ಇಲ್ಲಿ ಕೊಟ್ಟಿದ್ದೀವಿ, ಹೋಮ್ ಮಿನಿಸ್ಟ್ರಿಗೆ ಹೋಗುತ್ತೆ ಲೆಟ್ರು. ಕುಮಾರಸ್ವಾಮಿ ಅವರು ಖುದ್ದು ಲೆಟ್ರು ಫಾರ್ವರ್ಡಿಂಗ್ ಲೆಟರ್ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ರೆಕಮೆಂಡ್ ಹಾಕಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ. 100% ಫೋನಲ್ಲಿ ಮಾತಾಡ್ತೀನಿ ಅಂತಲೂ ಹೇಳಿದ್ದಾರೆ. ನಾಳೆ ಬೆಳಿಗ್ಗೆ ಆ ಲೆಟ್ರು ಹೋಮ್ ಮಿನಿಸ್ಟ್ರಿಗೆ ಹೋಗುತ್ತೆ. ಥ್ಯಾಂಕ್ ಯು. ಮತ್ತೆ ನಾವು ಫಾಲೋ ಅಪ್ ಮಾಡ್ತೀವಿ. कहने का मतलब ये है कि CLMS जो है वो CISF को भी फैसिलिटी मिले वही और CISF के लिए हम हमेशा लड़ते आए हैं. ADG सर तो मौजूद थे जब हमने जंतर मंतर पे CLMS इशू को लेकर धरना दिया. और ये जो है सोतेला व्यवहार CISF के साथ बंद होना चाहिए. हाँ, अभी CISF के लिए बहुत अच्छे से जो बोला है नारायणप्पा जी, बहुत अच्छा काम होने वाला है. 100% इसको भी मैं पूरा रेफर करके भेजूंगा और साथ में फॉलोअप भी करूंगा. ये बोल फोन में फॉलोअप भी करूंगा. अब चिंता मत करो, यहाँ तक आया है, काम होगा. इस तरीके से हमको बोल के बहुत विश्वास से बहुत अच्छे से बात करके भरोसे दिया है. उधर से ही फोन कर रहा था, आज टाइम होने के कारण कल पूरा रिपोर्ट दे दूंगा. ये 2 दिन रुक दो, मैं 2 दिन तक बता दूंगा सब कुछ. ये कुमारस्वामी जिंदाबाद जिंदाबाद, कुमारस्वामी जिंदाबाद जिंदाबाद इसलिए कर रहे हैं. हम किसी पार्टी के नहीं है, लेकिन उनका हम सैल्यूट करेंगे, कुमारस्वामी जैसे मंत्री जी का जो हमारे लिए काम कर रहे हैं. तो हम तो उन्हीं की जिंदाबाद बोलेंगे. कल मोदी जी आपको अगर बुलाते हैं तो उनकी भी जिंदाबाद. थैंक यू सो मच. थैंक यू.